ಫ್ರೆಂಡ್ಸ್ ಬನ್ನಿ ಇವತ್ತು ಕೇವಲ 2 ನಿಮಿಷದಲ್ಲಿ ನೆಕ್ ಪಟ್ಟಿ ಹೇಗೆ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಲೈನಿಂಗ್ ಪೀಸ್, ಇದು ಡ್ರೆಸ್ ಕಟ್ಟಿಂಗ್ ಮಾಡಿ ಉಳಿದಿರುವಂಥ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ. ನಂತರ ಡ್ರೆಸ್ ನಾವು ಕುರ್ತಾನ ಕಟ್ಟಿಂಗ್ ಮಾಡಿದ್ದೀವಲ್ವಾ, ಅದನ್ನು ಪ್ರಾಪರಾಗಿ ಈ ಥರ ಫೋಲ್ಡಿಂಗ್ ಮಾಡಿ ತೊಗೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನೋಡಿ, ಈ ಭಾಗದಲ್ಲಿ ನಾನೀಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕರೆಕ್ಟಾಗಿರಬೇಕು. ಕೆಳಗಡೆ ಸೈಡು ನೀವು ನೋಡ್ತಾ ಇದ್ದೀರಲ್ವಾ, ಈ ಪಾರ್ಟು ಕ್ಲೋಸ್ ಆಗಿದೆ, ಹಾಗೆ ಈ ಪಾರ್ಟು ಕೂಡ ಕ್ಲೋಸ್ ಆಗಿದೆ. ಎರಡನ್ನೂ ಕೂಡ ಕರೆಕ್ಟಾಗಿ ನೀವು ಇಟ್ಕೋಬೇಕು. ಇದನ್ನು ಇಟ್ಕೊಂಡು ಇದು ಲೈನಿಂಗ್ ಪೀಸು, ಇದು ಮೇನ್ ಫ್ಯಾಬ್ರಿಕ್ಕು, ಈ ಥರ ನೀವು ಇಟ್ಕೋಬೇಕು. ಓಕೆನಾ? ಎಕ್ಸಾಕ್ಟ್ಲಿ ನೆಕ್ ನೀವು ಎಷ್ಟು ವಿಡ್ತು ಎಷ್ಟು ಡೀಪ್ ತೊಗೊಂಡಿದ್ದೀರೋ ಅದೇ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಓಕೆನಾ? ಇದು ನಾನು ಆಫ್ಲೈನ್ ಸ್ಟೂಡೆಂಟ್ಗೆ ನಾನು ಹೇಳ್ಕೊಡ್ಬೇಕಾದ್ರೆ ರೆಕಾರ್ಡಿಂಗ್ ಮಾಡಿದ್ದೆ. ಸೊ ಅದು ನಾನು ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಈ ಥರ ನಿಮಗೆ ಯಾವ ಒಂದು ಟಿಪ್ಸ್ ಟ್ರಿಕ್ಸ್ ಬೇಕು ನನಗೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಇದು ನೆಕ್ಕು ಮತ್ತು ಆ ಕಡೆ ಸೈಡು ಆರ್ಮಲ್ ಸೈಡ್ ಬರುತ್ತೆ. ಓಕೆ, ನೀವು ನೋಡ್ತಾ ಇದ್ದೀರಾ ಕರೆಕ್ಟಾಗಿ ನಾನಿಲ್ಲಿ ಇದನ್ನು ತೆಗಿತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲೂ ಕೂಡ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳೋಗಿಲ್ಲ. ಈ ಥರ ಮೇಲ್ಗಡೆದು ಕೂಡ ಒಂದು ಲೈನ್ ಡ್ರಾ ಮಾಡ್ಕೋಬೇಕು. ಇವಾಗ ಏನು ಮಾಡಿ, ಈ ಪಾಯಿಂಟಿಂದ ಕರೆಕ್ಟಾಗಿ 1.5 ಇಂಚ್ ತೊಗೊಳ್ಳಿ. ಕರೆಕ್ಟಾಗಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. 1.5 ಇಂಚು ಈ ಥರ ನೀವು ಡ್ರಾ ಮಾಡ್ಕೋತಾ ಹೋಗಬೇಕು ಕರೆಕ್ಟಾಗಿ. ಈ ಲೈನಿಂದ ನೀವು ನೋಡ್ತಿರ್ಬೋದು ಹೀಗೆ. ನೆಕ್ಸ್ಟು ಎಲ್ಲ ಡಾಟ್ನು ಕೂಡ ಕನೆಕ್ಟ್ ಮಾಡ್ತಾ ಬನ್ನಿ. ತುಂಬಾ ಈಸಿ ಇದೆ. ನಿಮ್ಗೆ ಈ ಥರ ಟಿಪ್ಸ್ ಬೇಕು ಅಂತ ಅಂದರೆ ನನಗೆ ಹೇಳಿ, ನಾನು ಆಫ್ಲೈನ್ ಸ್ಟೂಡೆಂಟ್ಗೆ ರೆಕಾರ್ಡಿಂಗ್ ಮಾಡ್ತೀನಲ್ಲ, ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಕನ್ನಡದಲ್ಲಿ. ಓಕೆ, ಇದು ಮೇಲ್ಗಡೆ ಸೈಡ್ ಹೋಗುತ್ತೆ ನೋಡಿ. ಇದು ನೆಕ್ ಉಂಟಲ್ಲ, ಆ ಕಡೆ ಸೈಡ್ ಬರುತ್ತೆ. ಇದು ಲೈನಿಂಗ್ ಪೀಸು, ಉಳಿದಿರೋ ಲೈನಿಂಗ್ ಪೀಸ್ ಆಗಿರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಫುಲ್ಲು ನಾನು ಈ ಥರ ಕಟ್ಟಿಂಗ್ ಮಾಡ್ಕೊಬಿಡ್ತೀನಿ. ಯಾಕಂದರೆ ಕಟ್ಟಿಂಗ್ ಮಾಡೋದಕ್ಕೂ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡಿದ್ದೀವಲ್ಲ, ಅದನ್ನು ಕಟ್ಟಿಂಗ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಈ ಥರ ಕಟ್ಟಿಂಗ್ ಮಾಡಿಕೊಂಡೆ. ಫಸ್ಟ್ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ. ಈ ಥರ ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ನಾವು ಯಾವುದು ನೆಕ್ ನಾವು ಯೂಸ್ ಮಾಡಿರ್ತೀವಿ ನೋಡಿ, ಈ ಥರ ಅದ್ರ ಮೇಲ್ಗಡೆ ಕರೆಕ್ಟಾಗಿ ಇಟ್ಟು ನೋಡ್ಕೊಳ್ಳಿ, ಕರೆಕ್ಟಾಗಿದೆಯಾ ಅಥವಾ ಉದ್ದ ತುಂಡ ಇದೆಯಾ ಅಂತ ಅಂದ್ಬಿಟ್ಟು. ಮತ್ತು ಡ್ರೆಸ್ ಓಪನ್ ಮಾಡು ಕೂಡ ನೆಕ್ ಮೇಲೆ ಈ ಥರ ಪಟ್ಟಿ ಇಟ್ಟು ನೋಡ್ಕೋಬೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ಇದೇ ರೀತಿ ನಿಮಗೆ ಟೈಲರಿಂಗ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.